ಬಂಧುಗಳೇ, ನಾವಿವಾಗ ಕ್ರೊಕೊಡೈಲ್ ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಈಗ ಅಮರಾವತಿಯಿಂದ ಕ್ರೊಕೊಡೈಲ್ ಫಾರ್ಮ್ಗೆ ಅವ್ರು ಹಂಗೆ ಸುಮಾರು ಒಂದು ಊರಿಂದ ಸುಮಾರು ಒಂದು 18 ಕಿಲೋಮೀಟ್ರ್ ಹೊರಗಡೆ ಬಂದಿವೆ. ಮತ್ತು ಅಲ್ಲಿಂದ ಏನೂ ಇಲ್ಲ, ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಪಾತ್ರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅಂತ ಅಂದರೆ ಬೆಂಕಿ ಪಟ್ಟಣ ಇಲ್ಲ. ಅಂದರೆ ಬಜೆಟ್ ಫ್ರೆಂಡ್ಲಿ ಊಟ ಮಾಡ್ತಾಯಿದ್ದೀವಿ. ಮನೆಯಿಂದ ಚಪಾತಿ ತಂದಿದ್ದು, ಸೊ ಚಪಾತಿ ಮತ್ತು ಉಪ್ಪಿನಕಾಯಿ ಮತ್ತು ಸಾಂಬಾರು ಇದು ಅಲ್ಲೇ ತಗೊಂಡು ಕೊಯಂಬತ್ತೂರು ತೊಗೊಂಬಂದು, ಇದು ಸಾಂಬಾರು ಒಂದು ಪ್ಯಾಕೆಟ್ಗೆ 25 ರೂಪಾಯಿ ಬೀಳ್ತವೆ. ಸೊ 2 ಪ್ಯಾಕೆಟ್ ತೊಗೊಂಡು, ಮತ್ತು ರೈಸ್ ಆಲ್ರೆಡಿ ರೆಡಿ ಇದೆ, ಫುಲ್ ಮೀಲ್ಸ್ ಸುಡ್ತು. ಇಲ್ಲಿ ರೈಸ್ ರೆಡಿ ಇದೆ. ಈಗ ಒಂದು ರೈಸ್ ರೆಡಿ ಮಾಡಿಕೊಂಡು ಮತ್ತೆ ಈಗ ನಾವೀಗ ಹೋಗ್ತೀವಿ. ಇವ್ರಿಗೆ ಸುಸ್ತಾಗಿರೋದಂತೆ, ಬೀಳಲ್ಲ. ಮಳವಳ್ಳಿಯವ್ರಿಗೆ ಸುಸ್ತಾಗಿದೆ. ಸೊ ಆದ್ದರಿಂದ ಅವರು ಊಟ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅಂತ ಚಪ್ಪಲ್ ತಗೋತಾ ಇದ್ದಾನೆ. ಚೆನ್ನಾಗಿದೆ. ಅಣ್ಣ ಎನ್ನ 2000 ಎಷ್ಟು? 150 ಎಷ್ಟು? 150 100 ಮಾಡ್ಕೊಳ್ಳಿ. 100 150. ತಮಿಳ್ನಾಡಲ್ಲಿ ಹಿಂದಿ ಮಾತಾಡ್ತಾ ಇದ್ದಾರೆ. ನಮಗೆ ಕನ್ನಡ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. हाँ वो गाड़ी हिंदी आता है। ಹಿಂದಿ ಬರೋದಿಲ್ಲ, ಇಂಗ್ಲೀಷ್ ಮಾತಾಡೋದಿಲ್ಲ. ಓಟ್ ಮಾಡ್ತೀರಾ? ಈಗ ಗೊತ್ತು ಕನ್ನಡ. ನಾವು ನಮಸ್ಕಾರ ಬರ್ತೀವಿ. ನಮ್ಮದು ಮೈಸೂರು ಕರ್ನಾಟಕ. ಓಕೆ ಬಾಯ್. ಹಾಯ್ ನನ್ನವರೇ, ನಾವಿವಾಗ ಕ್ರೊಕೊಡೈಲ್ ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 6 ಕಿಲೋಮೀಟ್ರು. ಇದು ಯಾವ ಪ್ಲೇಸು ಚಟ? ಬಂಧುಗಳೇ, ನಾವಿವಾಗ ಕ್ರೊಕೊಡೈಲ್ ಫಾರ್ಮ್ ಹೌಸ್ ಬಂದಿದ್ದೀವಿ. ಅಡಲ್ಟ್ 20 ರೂಪಾಯಿ. ನಾವಿವಾಗ ಅಮರಾವತಿ ಕ್ರೊಕೊಡೈಲ್ ಸೆಂಟರ್ ಬಂದಿದ್ದೀವಿ. ಅಣ್ಣಮಲೈ ಟೈಗರ್ ರಿಸರ್ವ್, ತ್ರಿಪುರಾ ಡಿವಿಷನ್. ಇಲ್ಲಿ ಒಂದು ಸಖತ್ ಸ್ಪೀಡ್ ಐತೆ, ಸಖತ್ ಓಡಾಡ್ತಾ ಇದೆ. ಅಲ್ಲಿ ಓಡ್ತಾ ಬಂಧುಗಳೇ ನೋಡಿ, ಮೊಸಳೆ ಕ್ರೊಕೊಡೈಲ್ ಫಾರ್ಮ್ ಹೌಸ್ ಪೂರ್ತಿದ್ದವ. ಒಂದು ಸಖತ್ತಾಗೈತೆ ರವಿಸಣ್ಣದಿ. ಅದು ಮರಿಗಳು ಚಿಕ್ಕ ಮರಿ ಒಂದು ಹಾರೋದು ಇಳಿಯೋದು ಇಳಿಯೋದಂಗೆ ಮಾಡ್ತಾರೆ ನೀರಿಂದ. ಸಖತ್ತಾಗದು ನೋಡಪ್ಪ ಮೊಸಳೆ. ಅದೇ ಒಂದಾದ್ರೂ ಓಡಾಡ್ತಾರೆ, ಒಂದು ಓಡಾಡ್ತಾರೆ. ಚಿಕ್ಕದು ಮರಿ ಮಸಾಲೆ ಅದು ಏನು ಅಲ್ಲತ್ತೇನೆ ಇಲ್ಲ. ಮರಿ ಅಮರಾವತಿ ಡ್ಯಾಮ್ನ ಸ್ಮಾಲ್ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಹೌಸ್ ಇಲ್ಲೇ ಇದೆ. ಅಂದರೆ ಕರೆಂಟ್ ತಯಾರಿಕೆ ಘಟಕನೂ ಸಹ ಇಲ್ಲೇ ಇದೆ. ನೋಡಿ ಇಲ್ಲೆಲ್ಲ ಸುತ್ತಮುತ್ತ ಬೆಟ್ಟ ಗುಡ್ಡಗಳು. ಕ್ರೊಕೊಡೈಲ್ ಫಾರ್ಮ್ ತೋರಿಸಿದ್ನಲ್ಲ, ಅದ್ರ ಪಕ್ಕದಲ್ಲೇ ಇದು ಡ್ಯಾಮ್ ಇರ್ತಕ್ಕಂಥದ್ದು.
ಇದು ನೀರು ನೋಡ್ತಾ ಇದ್ರೆ ಯಾಕೋ ಈಜು ಹೊಡಿಬೇಕನ್ಸುತ್ತೆ, ಬಟ್ ಸಖತ್ ಆಳ ಇರುತ್ತೆ. ಏನು ಮಾಡೋದು, ಹೊಡೆಯೋಕ್ಕಾಗಲ್ಲ. ಫಸ್ಟ್ ಐತಲ್ಲ ಚಟ ಇದು ಯಾವುದಿದು? ಅಲ್ಲೇ ಬರ್ತೀರಾ ಅಣ್ಣಾಮಲೈ ಟೈಗರ್ ರಿಸರ್ವ್ ಅಂತ. ಅಣ್ಣಾಮಲೈ ಟೈಗರ್ ರಿಸರ್ವ್ ಚಿನ್ನಾರ್. ಲೈಟ್ ವೆಹಿಕಲ್ಗೆ ಕಾರ್ ವೇನ 50 ರೂಪಾಯಿ. ಲೈಟ್ ವೆಹಿಕಲ್ ಕಾರ್ ವೇನ 50 ರೂಪಾಯಿ ಕೊಡ್ತಾ ಇದೆ. ಏರ್ಟೆಲ್ಲ ಒಂದು ನಿಮಿಷ ಸ್ಟೇಷನ್. ಹಾಂ ಬಿಡ್ಬಿಡು, ನಾನು ಮಾಡ್ತೀನಿ. ಬಂದು ಬಂಧುಗಳೇ ನೋಡಿ, ನಾನು ಮಾಡ್ತೀನಿ ಅಂತ ಕಚ್ಚಾಡ್ತಾ ಇದ್ದಾರೆ. ಜೀಪೆ ಅಯ್ಯೋ ಓಕೆ ಡನ್ ರೈಟ್. ಬಿಲ್ ಬರ್ತದಲ್ಲ, ಬಿಲ್ ನೋ ಬಿಲ್ ಇಲ್ಲೇ ಬರುತ್ತೆ ಪೈಟು ಆ್ಯಕ್ಚುಲಿ ಇವ್ರದ್ದು ಫೌಂಡೇಶನ್ ಏನೋ ಇದೆ ನೋಡಿ ಇಲ್ಲೇ, ಏನು ಫೌಂಡೇಶನ್? ಟೈಗರ್ ರಿಸರ್ವೇಷನ್ ಫೌಂಡೇಶನ್ ತಮಿಳ್ನಾಡು ಟ್ರಸ್ಟ್ ಒಂದು ರೈಟ್ ಇದೆಯಲ್ಲ ಚಟ ಇವ್ರದ್ದು. ಹಾಂ ರೈಟ್. ವೇ ಟು ಸ್ಯಾಂಡಲ್ವುಡ್ ಫಾರೆಸ್ಟ್ ಫ್ರಮ್ ಕೇರಳ. ಮುಂದೆ ಬಂದ 5 ಮೈಸೂರು ಮುನ್ನಾರ್ ವೇ ಟು ಮುನ್ನಾರ್. ಸುರೇಶ್ KR ಅವನಿಗೆ ಏನೇನು ಮಾತಾಡ್ತಾನೆ ಗೊತ್ತಿಲ್ಲ ಭಾಷೆ. ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಮರೆಯೂರು ಅನ್ನೋ ಊರಲ್ಲಿ ನಾವು ಸ್ಟೇ ಮಾಡ್ತಾಯಿದ್ದೀವಿ. ಸೊ ಹೋಟೆಲ್ ನೇಮು, ಹೋಟೆಲ್ ಈ ಥರ ಇದೆ. ಮಲಯಾಳಂ ಗೊತ್ತಿರಂಗೆ ಆಡ್ತಾನಲ್ಲ. ನಾನು ಕಲಿತೀನಿ ಹಂಗಾರೆ. ನಾನು ಹೆಂಗಣಕ ಪಂಗಣಕ ಅಂತ ಅಂಗಣಕ ಪಂಗಣಕ ಸ್ಟ್ಯಾಚಿ ಮಾಡ್ತಿದ್ದೀನಿ ಗೊತ್ತು. ಸ್ಟ್ಯಾಚಿ ಅಲ್ಲೇ ನೀನು ಹಿಂಗಿಡಿತಲ್ಲ ಜಾಗ ಎಷ್ಟಾಯ್ತು ಚಟ ಡೀಲು? 1000 ಬಿಡಿ. ಹಾಂ ಓಕೆ ಡನ್ ಸೂಪರ್. ಸುಮ್ಮನೆ ಹಾಕಿಲ್ಲಿ ಪುನಃ ಮತ್ತೆ ನಾವಿಲ್ಲಿ ಬಿಡು ಚಟ ಚೆನ್ನಾಗಿದೆ. ಫಾರೆಸ್ಟ್ ಹೋಗ್ಬೇಕು. ಬನ್ನಿ ನೋಡೋಣ ರೂಮ್ ಹೇಗಿದೆ ಅಂತ. ಅಂತೂ ಇಂತೂ ಎಲ್ಲ ಸೆಟ್ ಮಾಡಿ 1500ಕ್ಕೆ ಕಡಿಮೆ ಬಜೆಟ್ಗೆ ಬಂತು. ಸೊ TV ಉಂಟು. ಸೊ ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಉಂಟು, ಇಲ್ಲೊಂದು ರೂಮು. ದೆನ್ ಬಂದು ಇಲ್ಲೊಂದು ರೂಮು. ಸೊ ಆರಾಮಾಗಿ 5 ಜನ ಆರಾಮಾಗಿ ಮಲ್ಕೋಬೋದು. ಸೊ 3 ಬೆಡ್ ಇದೆ, ಡಬಲ್ ಬೆಡ್ ಎಲ್ಲ. ಸೊ ಆರಾಮಾಗಿ ಮಲ್ಕೋಬೋದು. ಮತ್ತು ಇದು ಒಂದೇ ಬಾತ್ರೂಮ್ ಇದೆ ಹಾಗೆ. ಮತ್ತು ಒಂದು TV ಉಂಟು, ಎಷ್ಟೊತ್ತು ಬೇಕಾದ್ರೆ ನೋಡ್ಕೊಬೋದು. ಹೀಗಿದೆ ನಮಗೆ ಸಿಕ್ಕಿರ್ತಕ್ಕಂಥ ರೂಮು. ಇಲ್ಲಿ ನೋಡಿ ಆಲೆ ಬಿತ್ಕೊಂಡು ಓಡಾಡ್ತಾ ಇದ್ದಾರೆ. ನೋಡಿ ಒಬ್ಬರು ಮಳವಳ್ಳಿಯವರು ಮತ್ತು ಒಬ್ಬರು ಕಾಳಿನಳ್ಳಿಯವರು. ಇವರು ಮಳವಳ್ಳಿಯವ್ರಿಗೆ ಪಾಪ ಹುಷಾರಿಲ್ದಾನೆ ನೆನ್ನೆಯಿಂದನೂ ಸ್ವಲ್ಪ ವಾಮಿಟ್ ಬಂದಿದೆ ಅಷ್ಟೇ. ಹಾಗಾಗಿ ನಲ್ಲಾಡ್ಕೊಂಡು ಈಗ ಕ್ಲಿನಿಕ್ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ಸ್ವಲ್ಪ ಗ್ಲೂಕೋಸ್ ಹಾಕ್ಸೋಣ ಅಂತ ತೀರ್ಮಾನ ಮಾಡಿದ್ದೀವಿ. ನೋಡೋಣ ಏನಾಗ್ತದೆ ಅಂತ. ನಾವಿವಾಗ ಮರೆಯೂರು ಅಂತ ಒಂದು ಊರಲ್ಲಿದ್ದೀವಿ. ಮುನ್ನಾರ್ಗೆ ಹೋಗೋಂಥ ಟೈಮ್ನಲ್ಲಿ ನಮ್ಮ ಫ್ರೆಂಡ್ಗೆ ಅಂದರೆ ಬರೋಂಥ ದಾರಿಲಿ ಚಿಕನ್ನು ಮತ್ತು ಮಟನ್ನು ಇಂಥವೆಲ್ಲ ತಿಂದು ನೋಡಿ ನಮ್ಮ ಫ್ರೆಂಡ್ ಪರಿಸ್ಥಿತಿ ಹೆಂಗಾಗಿದೆ. ಹಿಂಗೆ ಗ್ಲೂಕೋಸ್ ಹಾಕಿಸ್ಕೊತಾ ಇದ್ದಾರೆ. ಅಂದರೆ ಓವರ್ ವಾಮಿಟ್ ಆಗಿ ಮತ್ತು ಓವರಾಗಿ ಎಲ್ಲ ಇದೆಲ್ಲ ಆಗಿ ಅವೆಲ್ಲ ಸಮಸ್ಯೆಗಳಾಗಿ ದಾರಿಲಿ ಉದ್ದಕ್ಕೂ ವಾಮಿಟ್ ಎಲ್ಲ ಮಾಡಿಕೊಂಡು ಸಖತ್ತು ಪ್ರಾಬ್ಲಮ್ ಆಯಿತು. ಸೊ ಆದ್ದರಿಂದ ಇದ್ರ ಮುಖಾಂತರ ನಿಮಗೆ ಹೇಳೋಂಥದ್ದು, ನೀವೇನಾದರೂ ಟ್ರಿಪ್ಗೆ ಹೋದರೂ ಸಹ ನಾನ್ ವೆಜ್ ಅಂತ ಯೂಸ್ ಮಾಡಬೇಡಿ.
ಸಾಧ್ಯವಾದಷ್ಟು ನೀವೇ ಪ್ರಿಪೇರ್ ಮಾಡಿಕೊಂಡು ಊಟ ಮಾಡೋದು ಒಳ್ಳೆಯದು. ಇಲ್ಲಾಂತಂದರೆ ಇಂಥ ಪರಿಸ್ಥಿತಿ ಆಗುತ್ತೆ. ಅದೇ ಮರಿಯೂರಂಥ ರೋಡಲ್ಲೇ ನಾವು ಇವತ್ತು ಆಲ್ಟ್ ಆಗೋ ಪರಿಸ್ಥಿತಿ ಇದೆ. ಇಲ್ಲಾಂತಂದರೆ ಮುನ್ನೂರಿಗೆ ಇವತ್ತು ಹೋಗೋವು ಹೀಗಾಗಿದೆ. ಗ್ಲೂಕೋಸ್ ಹಾಕ್ಸಿದ್ದೀವಿ.